ಸಿದ್ದರಾಮಯ್ಯ ಅವರನ್ನ ರಾಜಕಾರಣದಿಂದ ಹತ್ತಿಕ್ಕುವ ಉದ್ದೇಶದಿಂದ ರಾಜಕೀಯದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ವಿಪಕ್ಷದವರು ಪಾದಯಾತ್ರೆ ನಡೆಸುತ್ತಿದ್ದಾರೆ ಎಂದು ಸ್ವಾಭಿಮಾನಿ ಬಳಗದ ಜಿವಿ ವಿನಯ್ ಕುಮಾರ್ ಆರೋಪಿಸಿದರು. ಸಿದ್ದರಾಮಯ್ಯ ಅವರು ಯಾವೊಂದು ಕಪ್ಪು ಚುಕ್ಕೆ ಇಲ್ಲದೆ ಸುಮಾರು 40 ವರ್ಷಗಳಿಂದ ರಾಜಕಾರಣ ಮಾಡಿಕೊಂಡು ಬರುತ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಸ್ಕೂಲ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಯಾವುದನ್ನು ಸ್ವಂತಕ್ಕೆ ಬಳಸಿಕೊಳ್ಳದೆ ಸಮಾಜಕ್ಕಾಗಿ ಕೆಲಸ ಮಾಡಿದ್ದು ಅಂಥವರು ನಮ್ಮ ಮಧ್ಯ ಇರಬಾರದು ಎಂದು ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದರು. ಲೋಹಿಯಾ ಸಿದ್ಧಾಂತ, ದೇವರಾಜ ಅರಸು ಅವರ ಸಿದ್ಧಾಂತವನ್ನ ಸಿದ್ದರಾಮಯ್ಯ ಅವರು ಅಳವಡಿಸಿಕೊಂಡು ಭ್ರಷ್ಟಾಚಾರ ರಹಿತ ರಾಜಕಾರಣ ಮಾಡುತ್ತಿದ್ದಾರೆ ಎಂದರು. ಅಂಥವರನ್ನ ರಾಜಕೀಯದಲ್ಲಿ ತುಳಿಯುವ ಉದ್ದೇಶದಿಂದಲೇ ಬಿಜೆಪಿಯವರು ಪಾದಯಾತ್ರೆ ನಡೆಸುತ್ತಿದ್ದಾರೆ ಎಂದರು. ಅದರಲ್ಲಿ ಸಿದ್ದರಾಮಯ್ಯನವರು ಒಂದು 40 ವರ್ಷದಿಂದ ಏನು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಒಂದು ಕ್ಲೀನ್ ಪಾಲಿಟಿಕ್ಸ್. ಅವರು 2 ಸಾರಿ ಉಪಮುಖ್ಯಮಂತ್ರಿಗಳಾಗಿದ್ದರು, 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆಮೇಲೆ ಒಂದು 9 ಖಾತೆಗಳು, 2 ಸಾರಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ನಮಗೆಲ್ಲ ಗೊತ್ತಿರೋಂಗೆ 15 ಬಜೆಟ್ ಲೈಕ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಸುಮಾರು ಒಂದು 15 ವರ್ಷ. ನೀವು ಅವ್ರನ್ನ ಯಡಿಯೂರಪ್ಪನವರಿಗೆ, ದೇವೇಗೌಡ ಅಥವಾ ಅವ್ರ ಕುಟುಂಬಕ್ಕೆ ಕಂಪೇರ್ ಮಾಡಿದರೆ ಇದುವರೆಗೂ ಕೂಡ ಒಂದು ಸ್ಕೂಲ್ ಇಲ್ಲ ಅವ್ರದ್ದೇ ಆದ ಸ್ವಂತ, ಒಂದು ಮೆಡಿಕಲ್ ಕಾಲೇಜ್, ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಯಾವುದೋ ಒಂದು ಟೆಕ್ನಾಲಜಿ ಪಾರ್ಕ್, ಈ ರೀತಿ ಸ್ವಂತಕ್ಕೆ ಅಂತಂದು ಮಾಡ್ಕೊಂಡಿಲ್ಲ ಅವರು, ಸಮಾಜಕ್ಕೆ ಅಂತಂದು ಮೀಸಲಿಟ್ಟಂಥವ್ರು. ಇವಾಗ ಅವರು ನೀವು ವಿಧಾನಸೌಧದಲ್ಲಿ ಅವ್ರನ್ನ ಮಧ್ಯೆ ಇಟ್ಕೊಂಡು ಈಗಿರೋ MLAಗಳನ್ನೆಲ್ಲ ನೀವು ಸುತ್ತ ಕೂರಿಸಿದ್ರೆ ಇವರು ಆಡ್ ಮೆನ್ ಔಟ್ ಅಂತ ಹೇಳ್ತೀವಲ್ಲ, ಆ ರೀತಿ. ಸೊ ಅಂಥವರು ನಮ್ಮೊಳಗೆ ಇರಬಾರ್ದು ಅನ್ನೋ ಒಂದು ಪಿತೂರಿ ಎಲ್ಲೋ ಒಂದು ರೀತಿ ಈಗ ಯಾರು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವರು ಹೋದರೆ ನಾಳೆ ನಮಗೆ ಭ್ರಷ್ಟಾಚಾರಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ, ಈಗ ಇರೋ ಒಂದು ಶಿಷ್ಟಾಚಾರ ರಹಿತ ರಾಜಕಾರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಮಾಡ್ತಾರೆ. ಇದು ಮೊದಲನೇ ಕಾರಣ ಅಂತಂದು.